ಭಜನೆ ಮಂದಿರದಲ್ಲಿ ಬೇಸಿಗೆ ಶಿಬಿರ ಇತ್ತು, ಅದರಲ್ಲಿ ಯೋಗ ಎಲ್ಲ ಹೇಳಿಕೊಡ್ತಿದ್ರು. ಅಲ್ಲಿಂದ ಇಂಟ್ರೆಸ್ಟ್ ಬಂತು. ಎಲ್ಲಿ ಪ್ರದರ್ಶನ ಎಲ್ಲ ನೀಡಿದೆಯಾ ಅಕ್ಷಯ್? ಬೆಂಗಳೂರು ವಿಧಾನಸೌಧ ಅಲ್ಲಿ. ಬಹುಶಃ ಯೋಗದಿಂದ ನಿಂಗೆ ಆದಂಥ ಉಪಯೋಗ ಏನು? ಅಂದ್ರೆ ಶೀತ ಎಲ್ಲ ಇರ್ತಿತ್ತು ಮುಂದೆ, ಜ್ವರ ಅದೆಲ್ಲ ಕಡಿಮೆ ಆಗಿದೆ. ಏನನ್ನಿಸ್ತದೆ ಮಗಳ ಸಾಧನೆ ಬಗ್ಗೆ? ತುಂಬಾ ಹೆಮ್ಮೆ ಇದೆ ಸರ್. ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಪ್ರಾಕ್ಟೀಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಳೆ ಅವಳು. ಬಾಲ್ಯದಿಂದಲೇ ತುಂಬಾ ಆಸಕ್ತಿ ಇತ್ತು? ಸಣ್ಣದಿಂದಲೇ ಆಸಕ್ತಿ ಇತ್ತು. ಆಮೇಲೆ ಅದೇ 3ನೇ ಕ್ಲಾಸ್ ಇರ್ಬೇಕಿದ್ರೆ ನಾನು ಯೋಗ ಕ್ಲಾಸಿಗೆ ಜಾಯಿನ್ ಮಾಡಿದೆ. ಇವಳದು ವಿಶೇಷ ಏನಂದ್ರೆ ಅದನ್ನು ಈಗ ನಾನು ಏನೇ ಹೇಳಿ ಕೊಡ್ತೇನೆ ಅದನ್ನು ನೆಕ್ಸ್ಟ್ ವೀಕಿಗೆ ಕಂಪ್ಲೀಟ್ ಮಾಡಿ ತರಬೇಕಂತ ಅವಳಿಗೆ ಒಂದು ಹಠ ಇದೆ. ಆದ ಕಾರಣ ಈ ಲೆವೆಲಿಗೆ ಬರ್ಲಿಕ್ಕೆ ಆಯ್ತು ಅಂತ. ನಮಗೆ ಅದೇ ಮೈನ್ ಆಗಿ ನಮಗೆ 2 ವಿಷಯ, ಒಂದು ದುಬೈಲಿ ಅದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅದೊಂದು, ಅಲ್ಲಿ ಗೋಲ್ಡ್ ಮೆಡಲ್ ಅದು, ಮತ್ತೆ ವಿಧಾನಸೌಧದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟದ್ದು. ಪ್ರಿಯ ವೀಕ್ಷಕರೇ ನಮಸ್ತೆ. ಇಂದು ಯೋಗ ದಿನಾಚರಣೆ. ನಾಡಿನ ಸಮಸ್ತ ಜನತೆಗೆ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಪಾರಂಪರಿಕವಾಗಿ ತಲೆತಲಾಂತರದಿಂದ ಬಂದಿರುವಂತಹ ಪದ್ಧತಿಯಾದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಪ್ರಸಿದ್ಧ ಆಗಿರುವಂಥದ್ದು. ವಿಶೇಷವಾಗಿ ಯುವ ಸಮೂಹ ಇರ್ಬೋದು, ವಿದ್ಯಾರ್ಥಿ ಸಮೂಹ ಇರ್ಬೋದು, ಈ ಯೋಗದೆಡೆಗೆ ಹೆಚ್ಚು ಆಕರ್ಷಿತರಾಗಿ ಯೋಗ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ, ಪ್ರತಿಭೆಯನ್ನು ಮೆರೀತಾ ಇದ್ದಾರೆ. ನಮ್ಮ ಸುಳ್ಯ ತಾಲೂಕಿನಲ್ಲೂ ಇಂಥ ಅನೇಕ ಪ್ರತಿಭೆಗಳಿದ್ದಾವೆ. ಇವತ್ತು ನಾನಿರುವಂಥದ್ದು ಏನೆಕಲ್ಲಿನಲ್ಲಿರುವಂಥ ಮೋಹನ್ ಕುಮಾರ್ ಬಾಬ್ಲುಮೆಟ್ಟು ದಿವ್ಯಾ ದಂಪತಿಯ ಪುತ್ರಿ ಅಕ್ಷಯ ಬಾಬ್ಲುಮೆಟ್ಟು ಇತ್ತೀಚಿನ ವರ್ಷಗಳಲ್ಲಿ ಅದ್ಭುತವಾದ ಯೋಗ ಪ್ರತಿಭೆ ಮತ್ತು ಸಾಧನೆಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ. ಮಾತ್ರ ಅಲ್ಲ, ವಿಧಾನಸೌಧದಲ್ಲೂ ಕೂಡ ಯೋಗ ಮಾಡುವಂಥ ಅವಕಾಶವನ್ನು ಪಡೆದಿದ್ದಾರೆ. ಯೋಗ ಶಿಕ್ಷಕರಾಗಿರುವಂಥ ಶರತ್ ಮರ್ಗಿಲಡ್ಕ ಇವರ ಶಿಷ್ಯೆ ಅಂಥ ಅಕ್ಷಯ ಬಾಬ್ಲುಮೆಟ್ಟು ಅವರನ್ನ ಈ ಯೋಗ ದಿನಾಚರಣೆಯಂತೂ ನಿಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡುವುದರ ಜೊತೆಗೆ ಅವರ ಮನದ ಮಾತುಗಳನ್ನು, ಅವರ ಗುರುಗಳ ಮಾತುಗಳನ್ನು, ಜೊತೆಗೆ ಅವರ ಹೆತ್ತವರ ಮಾತುಗಳನ್ನು ಕೇಳಿಕೊಳ್ಳುವ ಸಂದರ್ಭ, ಜೊತೆಗೆ ಆಕೆಯ ಯೋಗ ಪ್ರದರ್ಶನವನ್ನು ಕೂಡ ನಮ್ಮ ವೀಕ್ಷಕರಿಗಾಗಿ ನಾವು ನೀಡ್ತಾ ಇದ್ದೇವೆ. ಬನ್ನಿ. ಪ್ರಿಯ ವೀಕ್ಷಕರೇ, ನಾನು ಹೇಳಿರುವಂಥ ಅಕ್ಷಯ ಬಾಬ್ಲುಮೆಟ್ಟು ನನ್ನ ಜೊತೆಗಿದ್ದಾರೆ. ಅಕ್ಷಯ ನಮಸ್ತೆ, ಹೇಗಿದ್ದಿ? ಚೆನ್ನಾಗಿದ್ದೇನೆ. ಈ ಒಂದು ವಿಶೇಷವಾದಂಥ ದಿನ ಇವತ್ತು, ಯೋಗ ದಿನಾಚರಣೆ. ನಿಮಗೆ ಶುಭಾಶಯಗಳಾಯ್ತಾ? ಥ್ಯಾಂಕ್ ಯು. ಯೋಗದಲ್ಲಿ ತುಂಬ ಸಾಧನೆ ಮಾಡಿದ್ದಿ ಸಣ್ಣ ವಯಸ್ಸಿನಲ್ಲಿ. ನಾನೊಂದಷ್ಟು ಪರಿಚಯವನ್ನು ಈಗ ಮಾಡಿಕೊಟ್ಟೆ. ನೀನು ನಿನ್ನ ಅಪ್ಪ ಅಮ್ಮ, ನಿನ್ನ ಶಿಕ್ಷಣ ಸಂಸ್ಥೆ, ಗುರುಗಳ ಬಗ್ಗೆ ನೀನೇ ಒಂದು ಹೇಳಂತೆ. ಅಮ್ಮ ಅಪ್ಪ ಅನ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅಲ್ಲ, ಅಪ್ಪನ ಹೆಸರು ಹೇಳು. ಅಪ್ಪ ಮೋಹನ್ ಕುಮಾರ್. ಏನು ಮಾಡ್ತಾರೆ? ಅಪ್ಪ ಅಂಗಡಿ ಕೆಲಸ, ಮತ್ತೆ ಅಮ್ಮ ಲಾಡ್ಜ್. ಅಮ್ಮ ಹೆಸರು ದಿವ್ಯಾಕ್ಕೆ, ಅಣ್ಣ ಆದಿತ್ಯ. ಅಣ್ಣ ಏನು ಮಾಡ್ತಾರೆ? ಅಣ್ಣ ಕಾಲೇಜ್. ಓಕೆ. ಯಾರು ಗುರುಗಳು? ಗುರುಗಳು ಶರತ್ ಮರ್ಗಿಲಡ್ಕ ಸರ್. ಶರತ್ ಮರ್ಗಿಲಡ್ಕ ಸರ್. ನಿಮಗೆ ಎಷ್ಟನೇ ವಯಸ್ಸಲ್ಲಿ ಅಥವಾ ಎಷ್ಟನೇ ಕ್ಲಾಸಲ್ಲಿ ಇರುವಾಗ ಈ ಯೋಗ ಕಲೀಲಿಕ್ಕೆ ಆರಂಭ ಮಾಡಿದ್ದು? 3ನೇ ಕ್ಲಾಸಲ್ಲಿ. 3ನೇ ಕ್ಲಾಸ್. ಯಾವ ಸ್ಕೂಲ್ನಿಂದ? ಸರಸ್ವತಿ ವಿದ್ಯಾಲಯ. ಸರಸ್ವತಿ. LKG ಇಂದಲೇ ಅಲ್ಲಿಯಾ? ಅಲ್ಲ, 6th ಮೊದಲು ಏನೆಕಲ್ಲಲ್ಲಿ. ಓಕೆ. 3ನೇ ಕ್ಲಾಸಲ್ಲಿ ಇರುವಾಗ ಆರಂಭದ ಗುರುಗಳೇ ಅವರೇ? ಎಲ್ಲಿ ಕಲ್ತಿದ್ದು? ಇಲ್ಲಿ ಫಸ್ಟಿಗೆ ಪಂಜದಲ್ಲಿ, ಮತ್ತೆ ಇಲ್ಲಿಗೆ. ಯಾಕೆ ಕಲಿಬೇಕು ಅಂತ ಅನ್ನಿಸಿ ತಕ್ಷಣಕ್ಕೆ ಯೋಗ? ಅಂದ್ರೆ ಇಲ್ಲಿ ಭಜನೆ ಮಂದಿರದಲ್ಲಿ ಬೇಸಿಗೆ ಶಿಬಿರ ಇತ್ತು, ಅದರಲ್ಲಿ ಯೋಗ ಎಲ್ಲ ಹೇಳಿಕೊಡ್ತಿದ್ರು. ಅಲ್ಲಿಂದ ಇಂಟ್ರೆಸ್ಟ್ ಬಂತು. ಬೇರೆ ಕಡೆ ನೋಡಿದ್ಯಾ ಟಿವಿಯಲ್ಲೆಲ್ಲ ಯೋಗ ಪ್ರದರ್ಶನಗಳನ್ನೆಲ್ಲ? ಅಲ್ಲಿ ನೋಡಿ ನಿಮಗೆ ಇಂಟ್ರೆಸ್ಟ್ ಬಂತು. ಈಗ ಎಷ್ಟು ಆಸನಗಳನ್ನು ಮಾಡ್ತೀವಿ? ಫುಲ್ ಹ್ಯಾಂಡ್ ಲೆಗ್ ಬ್ಯಾಲೆನ್ಸ್ ಎಲ್ಲ ಮಾಡ್ತೀನಿ. ತುಂಬಾ ದಾಖಲೆ ಕೂಡ ಮಾಡಿದ್ಯಾ ಅಂತಲ್ವಾ? ಹೌದು. ಏನೆಲ್ಲ ದಾಖಲೆ ಮಾಡಿ? ರೆಕಾರ್ಡ್ಸ್ ಎಲ್ಲ. ಅದೇ ಏನೆಲ್ಲ? ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ರೆಕಾರ್ಡ್ಸ್ ಎಲ್ಲ. ಅದರಲ್ಲಿ ಏನಿರುತ್ತೆ? ಆ ದಾಖಲೆ ಮಾಡಬೇಕಿದ್ರೆ ಏನು ಮಾಡ್ಲಿಕ್ಕಿತ್ತೆ? ಅಂದ್ರೆ ಹೋಲ್ಡ್ ಮಾಡ್ಲಿಕ್ಕೆ ಇರ್ತದೆ. ಆಮೇಲೆ ಆಸನಗಳು ಮಾಡಲಿಕ್ಕೆ. ಎಲ್ಲಿ ಪ್ರದರ್ಶನ ಎಲ್ಲ ನೀಡಿದ್ಯಾ ಅಕ್ಷಯ್? ಬೆಂಗಳೂರು ವಿಧಾನಸೌಧ ಅಲ್ಲಿ. ಮತ್ತೆ ಬೇರೆ? ಮತ್ತೆ ಇದು ಭಜನಾ ಮಂದಿರದಲ್ಲಿ, ಮತ್ತೆ ಯುವಕ ಮಂಡಳದಲ್ಲಿ. ಆರಂಭದಲ್ಲಿ ಕಷ್ಟ ಆಗ್ತಾ ಇತ್ತು ಯೋಗಾಸನ ಅಲ್ಲ ಸುಲಭ? ಫಸ್ಟ್
ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು, ಮತ್ತೆ ಈಸಿ. ಎಷ್ಟೊತ್ತಿಗೆ ಕ್ಲಾಸ್ ಇರ್ತಾ ಇತ್ತು? ಸಂಜೆ 4 ಗಂಟೆಯಿಂದ 5 ಗಂಟೆ ತನಕ ಇರ್ತೀವಿ. ಈಗಲೂ ಕ್ಲಾಸಿಗೆ ಹೋಗ್ತಾ ಇದೆಯಲ್ಲ? ಹಾಂ, ಎಷ್ಟು ಗಂಟೆಗೆ? ಇವಾಗ 5 ಗಂಟೆಯಿಂದ 6 ಗಂಟೆ. ಎಲ್ಲಿ ಕ್ಲಾಸು? ಏನೆಕಲ್ಲಲ್ಲಿ. ಏನೆಕಲ್ಲಲ್ಲಿ. ಗುರುಗಳಲ್ಲಿಗೆ ಬರ್ತಾರಾ? ಹಾಂ, ಓಕೆ. ತುಂಬ ಜನ ಕಲಿತಾರಾ ಅಲ್ಲಿ? ಹೌದು. ಶಾಲೆಯಿಂದ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾ ಇದ್ರು? ಚೆನ್ನಾಗಿ ಮಾಡ್ತೀವಿ. ತಂದೆ ತಾಯಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ? ಹಾಂ, ಗುರುಗಳು ಪಾಪೋಜಿಯವರ? ಪಾಪ. ಪಾಪ ತುಂಬ ಚೆನ್ನಾಗಿ ಕಲಿಸ್ತಾರಾ? ಓಕೆ. ಏನೆಲ್ಲ ಯೋಗಾಸನ ಮಾಡ್ತೀನಿ ನೀನು ಹೇಳು? ಫುಲ್ ಹ್ಯಾಂಡ್, ಲೆಗ್ ಬ್ಯಾಲೆನ್ಸ್, ಹಾಫ್ ಹ್ಯಾಂಡ್ ಎಲ್ಲ ಮಾಡ್ತೇವೆ. ಟ್ವಿಸ್ಟಿಂಗ್. ದಿನ ಬೆಳಗ್ಗೆ ಕೂಡ ಮನೆಯಲ್ಲಿ ಮಾಡ್ತೀಯಾ? ಹಾಂ. ಬಹುಶಃ ಯೋಗದಿಂದ ನಿಂಗೆ ಆದಂಥ ಉಪಯೋಗ ಏನು? ಅಂದರೆ ಶೀತ ಎಲ್ಲ ಇರ್ತಿತ್ತು ಮುಂದೆ, ಜ್ವರ ಅದೆಲ್ಲ ಕಡಿಮೆ ಆಗಿದೆ. ಬೇರೆ ಏನಿಲ್ಲ, ಕಾಯಿಲೆ ಬರುವುದೇ ಕಡಿಮೆ ಅಲ್ಲ? ಹಾಂ. ಏನು ತುಂಬ ಕಡೆ ನೀನು ಪ್ರಶಸ್ತಿ ಪಡೆದಿದ್ದಿ, ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಬಹುಮಾನ ಗೆದ್ದಿದ್ದಿ, ಎಲ್ಲರೂ ಏನು ಹೇಳ್ತಾರೆ ನಿನ್ನ ಫ್ರೆಂಡ್ಸ್ ಎಲ್ಲ? ಕಂಗ್ರ್ಯಾಚುಲೇಷನ್ ಆಗಿ ಹೇಳ್ತಾರೆ. ಬಹುಶಃ ಕಳೆದ ವರ್ಷ ಇರಬೇಕಲ್ಲ, ಬೆಂಗಳೂರು ವಿಧಾನಸೌಧದಲ್ಲಿ ಪ್ರದರ್ಶನ ಮಾಡಿದೆ, ಅದರ ಅನುಭವ ಒಂದು ಹೇಳಿ ನೋಡ. ಅಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲೆಲ್ಲ ಜನ ತುಂಬ ಇದ್ರು. ಖುಷಿ ಆಯ್ತಲ್ವಾ? ಈ ಹಳ್ಳಿಯಿಂದ ರಾಜಧಾನಿಗೆ ಹೋಗಿ ತುಂಬ ಜನ ಮಾತಾಡಿಸಿದೆ, ಟಿ ವಿಯಲ್ಲೆಲ್ಲ ಬಂತಲ್ಲ? ಹೌದು. ಖುಷಿ ಆಯ್ತಾ? ಹಾಂ. ಓಕೆ. ಬಹುಶಃ ನಿನ್ನ ಈಗ ಎಷ್ಟು 6ನೇ ಕ್ಲಾಸು, ಇನ್ನು ಕೂಡ ಇದೇ ಯೋಗಾಸನವನ್ನು ಎಷ್ಟೇ ವರ್ಷ ಆದರೂ ಅದೇ ರೀತಿ ಮಾಡಬೇಕು ಅಂತ ಉಂಟಾ? ಮಾಡ್ತೀಯಲ್ವಾ? ಇನ್ನೂ ರೆಕಾರ್ಡ್ ಮಾಡಬೇಕಲ್ಲ. ಬೆಂಗಳೂರು ಮಾತ್ರ ಅಲ್ಲ, ದುಬೈಗೆ ಕೂಡ ಹೋಗಿದ್ದೆ ಅಂತೆ ಅಲ್ಲ? ಎಷ್ಟು ವರ್ಷ ಆಯಿತು? ಅಲ್ಲಿ ಹೋಗಿ ಅಲ್ಲಿ ಮೆಡಲ್ ಎಲ್ಲ ಬಂತಾ? ಏನೆಲ್ಲ ಮೆಡಲ್ ಬಂತು? ಸರ್ಟಿಫಿಕೇಟ್ ಮತ್ತು ಒಂದು ಮೆಡಲ್ ಬಂತಾ? ಓಕೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಅಕ್ಷಯ್ ಅವರು ಮಾತಾಡ್ತಾ ಇದ್ರು, ಅದೇ ರೀತಿ ಅವರು ಸಾಧನೆ ಕೂಡ ಮಾತನಾಡಿದೆ. 6 ವಿಶ್ವ ದಾಖಲೆಯನ್ನು ಅಕ್ಷಯ ಮಾಡಿದ್ದಾರೆ. 12 ಚಿನ್ನದ ಪದಕ, 2 ಬೆಳ್ಳಿ ಪದಕ, 3 ಕಂಚಿನ ಪದಕವನ್ನು ಕೂಡ ಅಕ್ಷಯ ಪಡೆದಿರುವಂಥದ್ದು. ಹನುಮಾನಾಸದಲ್ಲಿ ಒಂದೇ ಸ್ಥಿತಿಯಲ್ಲಿ 5 ನಿಮಿಷ 20 ಸೆಕೆಂಡ್ ಇರುವ ಮೂಲಕ ವೈಡ್ ಬುಕ್ ಆಫ್ ರೆಕಾರ್ಡ್ ಮತ್ತು ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರಿನಲ್ಲಿ ವಿಶ್ವ ದಾಖಲೆಯನ್ನು ಕೂಡ ಅಕ್ಷಯ ಬರೆದಿರುವಂಥದ್ದು. ಅದೇ ರೀತಿ ಬೇರೆ ಬೇರೆ ಕಡೆ ಈಗಾಗಲೇ ನಾನು ಹೇಳಿದಾಗ 12 ಚಿನ್ನದ ಪದಕಗಳು, ಜೊತೆಗೆ ವಿಶೇಷವಾಗಿ ವಿಧಾನಸೌಧದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆ 2020 ಮೈಸೂರಿನಲ್ಲಿ ನಡೆದಿತ್ತು. ಅದರಲ್ಲೂ ಕೂಡ ಆಕೆ ಚಿನ್ನದ ಪದಕವನ್ನು ಗಳಿಸಿರುವಂಥದ್ದು. ಹೀಗೆ ಬೇರೆ ಬೇರೆ ಕಡೆ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿರುವಂಥದ್ದು. ಅಂಥ ಪ್ರತಿಭೆ ಅಕ್ಷಯ ಬಾಬ್ಲುಬೆಟ್ಟು. ಇನ್ನಷ್ಟು ಪ್ರತಿಭೆ ಬೆಳಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಅಕ್ಷಯ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಯೋಗ ಪ್ರತಿಭೆ ಅಕ್ಷಯ ಬಾಬ್ಲುಬೆಟ್ಟು, ನಾನು ಈಗಾಗಲೇ ಹೇಳಿದ ಹಾಗೆ ಏನೆಕಲ್ಲಿನ ಮೋಹನ್ ಕುಮಾರ್ ಬಾಬ್ಲುಬೆಟ್ಟು ಮತ್ತು ದಿವ್ಯಾ ದಂಪತಿಯ ಪುತ್ರಿ. ಅವರು ಮೋಹನ್ ಕುಮಾರ್ ಅವರು ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ ಏನೆಕಲ್ನಲ್ಲಿ, ಹಾಗಾಗಿ ಅವರು ಅಲ್ಲಿದ್ದಾರೆ. ದಿವ್ಯಕ್ಕ ನಮ್ಮ ಜೊತೆಗಿದ್ದಾರೆ. ದಿವ್ಯಕ್ಕ ನಮಸ್ತೆ. ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಏನನ್ನಿಸ್ತದೆ ಮಗಳ ಸಾಧನೆಯ ಬಗ್ಗೆ? ತುಂಬ ಹೆಮ್ಮೆ ಇದೆ ಸರ್. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ, ಪ್ರಾಕ್ಟೀಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಳೆ ಅವಳಿ. ಆಮೇಲೆ ಅದೇ ಈ ವರ್ಷ ಫಸ್ಟ್ 6ನೇ ಕ್ಲಾಸಿಗೆ ಇಲ್ಲಿಗೆ ಸರಸ್ವತಿ ಸ್ಕೂಲಿಗೆ ಫ್ರೀ ಅಡ್ಮಿಷನ್ ಆಯಿತು ಅವ್ರದ್ದು. ಯೋಗ ಸಾಧನೆಯಿಂದ ಇದು ಕೂಡ ಆಯ್ತಲ್ವಾ? ಹೌದು ಸರ್. ಬಾಲ್ಯದಿಂದಲೇ ತುಂಬಾ ಆಸಕ್ತಿ ಇತ್ತು? ಸಣ್ಣದಿಂದಲೇ ಆಸಕ್ತಿ ಇತ್ತು. ಆಮೇಲೆ ಅದೇ 3ನೇ ಕ್ಲಾಸ್ ಇರಬೇಕಿದ್ರೆ ನಾನು ಯೋಗ ಕ್ಲಾಸಿಗೆ ಜಾಯಿನ್ ಮಾಡಿದೆ. ನೀವೇ ಹೋಗ್ತೀರಾ ಎಲ್ಲ ಕಡೆ ಒಟ್ಟಿಗೆ? ಜೊತೆಗೆ ಹೋಗೋದು ನಾನೇ. ಅದನ್ನ ಎಂಜಾಯ್ ಮಾಡ್ತಾಳ ಅಂತಲ್ಲ ಯೋಗವನ್ನು? ಹೌದು. ಓಕೆ. ಏನು ಗುರಿ ಇದೆ ಮಗಳ ಬಗ್ಗೆ? ಅವಳು ಏನು ಮಾಡ್ತಾಳೆ ಸರ್, ಅದಕ್ಕೆ ನಾವೊಂದು ಸಪೋರ್ಟ್ ಯಾವಾಗಲೂ. ನಿಮ್ಗೂ ಕೂಡ ತಂದೆ ತಾಯಿಗೆ ಆಸಕ್ತಿ ಇತ್ತ ಯೋಗ ಅಂತ? ಇತ್ತು ಸರ್. ಅಂದ್ರೆ ಅವಳ ಇದು ನೋಡಿ ನಾವು ತುಂಬಾ ಸಪೋರ್ಟ್. ನಿಮಗೆ ಬಾಲ್ಯದಲ್ಲಿ ಅಂತ ಅವಕಾಶಗಳಿರಲಿಲ್ಲ, ಮಗಳ ಮೂಲಕ ಅದು ಆಗ್ತಾ ಉಂಟು ಅಂತಲ್ಲ? ಅದೇ ಸರ್. ಮನೆಯಲ್ಲೂ ಕೂಡ ಯೋಗ ಪ್ರದರ್ಶನ ಮಾಡ್ತಾ ಇರ್ತಾಳೆ? ಮಾಡ್ತಾಳೆ. ಅಂದ್ರೆ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಪ್ರಾಕ್ಟೀಸ್ ಮಾಡಲೇಬೇಕದು. ಗುರುಗಳ ಬಗ್ಗೆ ಹೇಳುವುದಾದ್ರೆ? ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ. ಆದ್ರೆ ನಮ್ಮ ರಿಲೇಷನ್ ಆದ ಕಾರಣ ಮನೆಗೆ ಬರ್ತಾ ಹೋಗ್ತಾ ಹೇಳಿಕೊಡ್ತಾ ಇರ್ತಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಜೊತೆ ಅಕ್ಷಯನ ಗುರುಗಳಾಗಿರುವಂತಹ ಶರತ್ ಮರ್ಗಿಲಡ್ಕ ಅವರಿದ್ದಾರೆ. ಅಕ್ಷಯ ಅಂತಲ್ಲ, ಇಂಥ 100 ಶಿಷ್ಯರು ಅವರಿಗಿದ್ದಾರೆ. 100 ಮಂದಿ ಅದ್ಭುತವಾದ ಪ್ರತಿಭೆಗಳು ಕೂಡ ಇದ್ದಾರೆ. ಯೋಗದಲ್ಲಿ ಸಾಧನೆ ಕೂಡ ಮಾಡ್ತಾ ಇದ್ದಾರೆ. ಶರತ್ ಕೂಡ ಇತ್ತೀಚಿನ ವರ್ಷಗಳಿಂದ ಈ ಯೋಗದಲ್ಲಿ ಸಾಧನೆ ಮಾಡ್ತಾ ಇರುವಂಥದ್ದು. ತುಂಬ ಹಳ್ಳಿ ಪ್ರದೇಶದಿಂದ ಬಂದು ಬೇರೆ ಬೇರೆ ವೃತ್ತಿಗಳನ್ನು ನಡೆಸಿ ಇವತ್ತು ಯೋಗ ಪ್ರದರ್ಶನದ ಮೂಲಕ, ಯೋಗ ತರಬೇತಿಯ ಮೂಲಕ 100 ವಿದ್ಯಾರ್ಥಿಗಳನ್ನು ಬೆಳಗಿಸುವುದರ ಜೊತೆಗೆ ಯೋಗ ಸಾಧನೆಯನ್ನು ಕೂಡ ಮಾಡಿದ್ದಾರೆ.
ಶಾತ್ ನಮಸ್ತೆ. ನಮಸ್ತೆ. ಬಹುಶಃ ನೀವು ಕೂಡ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ಮಾಡಿದ್ದೀರಿ, ಆದರೆ ಈಗ ಪೂರ್ಣಕಾಲಿಕವಾಗಿ ಯೋಗ ಶಿಕ್ಷಕರಾಗಿದ್ದೀರಿ. ನಿಮ್ಮ ಒಂದಷ್ಟು ಹಿನ್ನೆಲೆ ಹೇಳಿ ಮತ್ತು ಹೇಗೆ ಈ ಯೋಗದಿಂದ ನಿಮ್ಮ ಬದುಕು ಬದಲಾಯಿತು ಅಂತ ಹೇಳಿ. ನಾನು ಅಂದರೆ ಇದು ಡಿಗ್ರಿ ವಿದ್ಯಾಭ್ಯಾಸ ಆಗಿದೆ ನಂದು, BBM ವಿದ್ಯಾಭ್ಯಾಸ ಮಾಡಿದ್ದೇನೆ. ವಿದ್ಯಾಭ್ಯಾಸ ಮಾಡಿ ಮತ್ತೆ ಅಂದರೆ ಬಿಸ್ನೆಸ್ ಫೀಲ್ಡ್ ಆದ ಕಾರಣ ನಾನೇನು ಮಾಡಿದೆ ಅಂದರೆ ಬೇರೆ ಜಾಬ್ ಮಾಡೋದು ಬೇಡ, ನಾವು ಓನಾಗಿ ಏನಾದ್ರು ಮಾಡಬೇಕಂತ ಪ್ಲಾನ್ ಹಾಗೆ ಮಾಡ್ತಿದ್ದೆ. ಹಾಗೆ ಬೆಂಗಳೂರಿಗೆ ಹೋಗಿದ್ದೆ, ಬೆಂಗಳೂರಲ್ಲಿ 2-3 ದಿನ ಜಾಬ್ ಮಾಡಿ ಬಂದೆ. ಅದು ಇಷ್ಟ ಆಗಲಿಲ್ಲ ನನಗೆ ಜಾಬ್. ಹಾಗೆ ಮನೇಲಿ ಏನಂದರೆ ಏನು ಮಾಡೋದು, ಸ್ವಉದ್ಯೋಗ ಮಾಡಬೇಕಲ್ಲ. ಯಾವುದೇ ಉದ್ಯೋಗ ಅಂದರೆ ಯಾವುದೇ ಉದ್ಯೋಗ ಕೀಳಲ್ಲ ಮೇಲಲ್ಲ. ಆದ ಕಾರಣ ಹಾಗೆ ನಾನು ಏನು ಮನೆಯಲ್ಲೆಲ್ಲ ನಾವು ಡಿಸ್ಕಷನ್ ಮಾಡುವಾಗ ಈಗ ನಮಗೆ ವೆಹಿಕಲ್ ಕೂಡ ಮನೆಗೆ ಬೇಕಿತ್ತು. ಆ ದೃಷ್ಟಿಯಿಂದ ನಾವು ಆಟೋವನ್ನು ಚೂಸ್ ಮಾಡ್ಕೊಳ್ಳೋದು. ಹಾಗೆ ಆಟೋ ಒಂದು 7 ವರ್ಷ ಆಟೋದಲ್ಲಿ ವರ್ಕ್ ಮಾಡಿದೆ. ಅಂದರೆ ಅದು ಕೂಡ ಓನ್ ಬಿಸ್ನೆಸ್ ಅಲ್ಲ, ನಮ್ಮ ಬೇರೆಯವರ ಅಂಡರ್ಲಿ ದುಡಿದು ಬೇಡ ಆ ರೀತಿ ಪ್ಲಾನ್ ಮಾಡಿದೆ. ಮತ್ತು ನಾನು ಆಗ ಆಟೋದಲ್ಲಿ ಇರುವ ಕಾರಣ ಡ್ರೈವಿಂಗ್ ಫೀಲ್ಡ್ ಆದ ಕಾರಣ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ಕೂತು ಕೆಲಸ ಮಾಡುವ ವರ್ಕ್ ಆದ ಕಾರಣ ಹಾಗೆ ವೆಯ್ಟ್ ಜಾಸ್ತಿ ಆಯಿತು. ನಾನೇನಂದ್ರೆ ವೆಯ್ಟ್ ಲಾಸ್ ಆಗಬೇಕಂತ ಯೋಗ ಫೀಲ್ಡನ್ನು ಹುಡುಕ್ತಾ ಇದ್ದೆ. ಆಕಸ್ಮಿಕ ಖಂಡಿತ. ಮತ್ತೆ ಹಾಗೆ ನಮ್ಮ ಮನೆ ಹತ್ರದವರು ಸಂತೋಷ್ ಮುಂಡಕಜಿ ಅಂತ ನನ್ನ ಗುರುಗಳವರು, ಅವರು ಇಲ್ಲಿ ಮಾವಿನವಟ್ಟೆಯಲ್ಲಿ ಕ್ಯಾಂಪ್ ಮಾಡೋದಂತ ಸುದ್ದಿ ಇತ್ತು. ಹಾಗೆ ಮತ್ತೆ ಸಾವಿತ್ರಿ ಕಾಣೆಮರಡ್ಕರ್ ಲೈಬ್ರರಿ ಆಗಿ ಇದ್ದಾರೆ ಮಂಡ್ಯಕೋಲಲ್ಲಿ, ಅವರು ನನಗೆ ಸಜೆಸ್ಟ್ ಮಾಡಿ ನೀನು ಯೋಗನೇ ಪ್ರಾಕ್ಟೀಸ್ ಇದು ಮಾಡು, ಅಂದರೆ ವೆಯ್ಟ್ ಲಾಸಿಗೆ ಅಥವಾ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೆ, ವೆಯ್ಟ್ ಲಾಸಿಗೆ ಅಂತಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೇದಂತ. ಹಾಗೆ ನಾನು 15 ದಿನ ಕ್ಯಾಂಪಿಗೆ ಹೋದೆ. 15 ದಿನ ಕ್ಯಾಂಪಿಗೆ ಹೋಗಿ ಅಲ್ಲಿ ಅಂದರೆ ನನ್ನ ಶರೀರ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಬೇರೆಯವರೆಲ್ಲ ಮಾಡೋ ಅದಕ್ಕಿಂತ ಚೆನ್ನಾಗಿ ನನಗೆ ಮಾಡ್ಲಿಕ್ಕೆ ಆಗ್ತಿತ್ತು. ಹಾಗೆ ನಂಗೆ ಒಂದು ಇಂಟ್ರೆಸ್ಟ್ ಬಂತು ಯೋಗ ಫೀಲ್ಡ್, ಅಂದರೆ ಟೀಚಿಂಗ್ ಫೀಲ್ಡ್ಗೆ ಬರ್ತೇನೆ ಅಂತ ಗೊತ್ತಿಲ್ಲ, ಅಂತೂ ನಾನು ಪರ್ಸನಲ್ ಆಗಿ ನಂಗೆ ಕಲಿಬೇಕು, ನನ್ನ ಆರೋಗ್ಯ ದೃಷ್ಟಿಯಿಂದ ನಂಗೆ ಕಲಿಬೇಕಂತ ಆಗ ಮೋದಿಜಿಯವರು ಕೂಡ ಅಂದರೆ ಭಾರತ ಸರ್ಕಾರ ಕೂಡ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರಚಾರ ಯೋಗ ದಿನಾಚರಣೆ ಮತ್ತೆ ಪ್ರಚಾರ ಕೂಡ ಇತ್ತು. ಆದ ಕಾರಣ ಅದು ಕೂಡ ತುಂಬಾ ಅಂದರೆ ಲೈಫ್ ಉಂಟು ಅಂತ ಗೊತ್ತಾಯ್ತು. ಯೋಗವನ್ನು ಪ್ರೊಫೆಷನಲ್ ಆಗಿ ತಗೊಳ್ಳೋದು, ಟೀಚಿಂಗ್ ಫೀಲ್ಡ್ ತಗೊಳ್ಬೋದು ಅಂತ ಗೊತ್ತಾಯ್ತು. ಹಾಗೆ ನಾನು ಪರ್ಸನಲ್ ಆಗಿ ಕಲಿಬೇಕು, ನಾನು ಕಲ್ತಾದ್ಮೇಲೆ ಬೇರೆಯವರಿಗೆ ಅದನ್ನ ನಾವು ಟೀಚ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಾನು ಪರ್ಸನಲ್ ಆಗಿ ಕಲಿಕ್ಕೆ ಹೋದೆ. ಮತ್ತೆ ಅದ್ರ ಬಗ್ಗೆ ಕೋರ್ಸು ಮತ್ತೆ ಸ್ಪರ್ಧೆಗಳ ಇದು ಜಡ್ಜ್ಮೆಂಟಿಗೆ ರೆಫ್ರಿ ಎಕ್ಸಾಮ್ಗಳು ಅದನ್ನೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದೆ ನಾನು. ಹಾಗೆ 5 ವರ್ಷ ಆಯ್ತು ಈ ಫೀಲ್ಡಿಗೆ ಬಂದೀಗ. ಓಕೆ, ಆನಂತರ ಈಗ ಪೂರ್ಣಕಾಲಿಕವಾಗಿ ಯೋಗ ಶಿಕ್ಷಕರೇ ಆಗಿದ್ದೀರಿ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೂಡ ತಾವು ಕರ್ತವ್ಯ ನಿರ್ವಹಿಸ್ತೀರಲ್ಲ, ಎಲ್ಲೆಲ್ಲ? ನಾನಂದ್ರೆ ಇದು ಕಡಬ ಸ್ಕೂಲ್ ಸೈಂಟ್ ಆನ್ಸ್, ಮತ್ತೆ KS ಗೌಡ ನಿಂತಿಕಲ್ಲು, ಮತ್ತೆ ಇಲ್ಲಿ ಗುತ್ತಿಗಾರು ಬ್ಲೆಸ್ಡ್ ಕುರಿಯಕೋಸ್ ಅಲ್ಲಿ ಸ್ಕೂಲ್, ಮತ್ತೆ ಕೆಲವು ಗೌರ್ಮೆಂಟ್ ಸ್ಕೂಲ್ ಅವರು ಕೂಡ ಕರೀತಾರೆ, ಆಗ ಹೋಗ್ತಾ ಇರುತ್ತೆ. ಮತ್ತೆ ನಂದು ಓನ್ ಸೆಂಟರ್ ಇದೆ, ಒಂದು 6 ಸೆಂಟರ್ ಇದೆ 6 ಕಡೆ. ಇಲ್ಲಿ ಕೊಯ್ಲಾಗಿರ್ಬೋದು, ಪೆಲ್ಲಂಪಾಡಿ, ನಿಂತಿಕಲ್ಲು, ಏನೆಕಲ್ಲು, ಹಾಗೆ ಸುಳ್ಳ್ಯದಲ್ಲಿ. ಬಹುಶಃ ನಾನು ಆರಂಭದಲ್ಲಿ ಉಲ್ಲೇಖಿಸ್ತಾ ಇದ್ದೆ, ಯೋಗ ಎನ್ನುವಂಥದ್ದು ಬಹುಶಃ ಪ್ರಾಚೀನವಾಗಿರುವಂತಹ ಪದ್ಧತಿ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಗೃತಿ ಕೂಡ ಹೆಚ್ಚಾಗಿದೆ ಅಂತಲ್ಲ, ಬಹುಶಃ ಪ್ರಚಾರ ಕೂಡ ಅದೇ ರೀತಿ ಇದೆ ಅಲ್ವಾ? ಖಂಡಿತ. ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಯೋಗ ಬೇಕು. ಈಗ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಅವ್ನು 45 ನಿಮಿಷ ವ್ಯಾಯಾಮ ಮಾಡಲೇಬೇಕು. ಯೋಗ ಮಾಡ್ತಾನೆ, ಎಕ್ಸರ್ಸೈಸ್ ಮಾಡ್ತಾನೆ ಅಂತೂ ವ್ಯಾಯಾಮ 45 ನಿಮಿಷ ಬೇಕು. ಇಲ್ಲದ್ರೆ ಅವನಿಗೆ ಆರೋಗ್ಯ ಸಮಸ್ಯೆ ಅಥವಾ ಇದು ಅವನ ದೇಹ ರಚನೆಗಳು ಬೇರೆ ಬೇರೆ ರೀತಿ ಆಗಿರ್ತದೆ. ಓಕೆ, ಅಕ್ಷಯನ ಬಗ್ಗೆ ಹೇಳುವುದಾದ್ರೆ? ಅಕ್ಷಯನ ಬಗ್ಗೆ ಹೇಳುದಾದ್ರೆ ನನಗೆ ಅದೇ ಇವಳು ಅಂದರೆ ನಮಗೆ ದೂರದಲ್ಲಿ ರಿಲೇಷನ್ ಕೂಡ ಹಾಕ್ತಾರೆ. ಹಾಗೆ ನಾನು ಇಲ್ಲಿ ಏನೇಕಲ್ಲ ಕ್ಯಾಂಪಿಗೆ ಬರೋ ಇವಳು ಒಳ್ಳೆ ಮಾಡೋದನ್ನು ನೋಟ್ ಮಾಡ್ಕೊಂಡು ಮತ್ತೆ ಅವರು ಪಂಜದಲ್ಲಿ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು. ಮತ್ತೆ ಇಲ್ಲಿ ಏನೇಕಲ್ಲ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋದು ಅಂತ ಪ್ಲಾನ್ ಮಾಡಿದ್ದು. ಇಲ್ಲಿ ಮಕ್ಕಳ ಸಂಖ್ಯೆ ಕೂಡ ಸಿಕ್ಕಿತ್ತು ಒಳ್ಳೆ. ಹಾಗೆ ಮತ್ತೆ ಹಾಗೆ ಅಂದರೆ ಬೇರೆ ಇದು ವಿದ್ಯಾರ್ಥಿಗಳು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ, ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದರೆ ಇವಳದು ವಿಶೇಷ ಏನಂದರೆ ಅದನ್ನು ಈಗ ನಾನು ಏನೇ ಹೇಳಿ ಕೊಡ್ತೇನೆ ಅದನ್ನು ನೆಕ್ಸ್ಟ್ ವೀಕಿಗೆ ಕಂಪ್ಲೀಟ್ ಮಾಡಿ ತರಬೇಕಂತ ಅವಳಿಗೆ ಒಂದು ಹಠ ಇದೆ. ಆದ ಕಾರಣ ಈ ಲೆವೆಲಿಗೆ ಬರ್ಲಿಕ್ಕೆ ಆಯ್ತು ಅಂತ ಹೇಳಿ ಖುಷಿ ಆಗ್ತದೆ. ಬಹಳಷ್ಟು ದಾಖಲೆಗಳನ್ನು ಕೂಡ ಹೌದಾ, 6 ವರ್ಲ್ಡ್ ರೆಕಾರ್ಡ್ ಆಗಿರುವುದು. ಮತ್ತೆ ನಾವು ನಮಗೆ ಅದೇ ಮೈನ್ ಆಗಿ ನಮಗೆ 2 ವಿಷಯ, ಒಂದು ದುಬೈಲ್ ಅದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅದೊಂದು, ಅಲ್ಲಿ ಗೋಲ್ಡ್ ಮೆಡಲ್ ಅದು, ಮತ್ತೆ ವಿಧಾನಸೌಧದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟದ್ದು. ಇಲ್ಲಿ ಇದರ ರಿಲೇಷನ್ ಇದು ನಮಗೆ ಅವಕಾಶ, ಇದು ಗೋಪಾಲಕೃಷ್ಣ ಅಂತ ಅವರ ಸೈಡಮಂಗದವರು, ಅವರು ಇವಳಿಗೆ ಚಿಕ್ಕಪ್ಪ ಆಗಬೇಕು. ಅವರು ನಮಗೆ ಒಂದು ಬೇರೆ ಹೀಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮಗೆ ಮಾತಾಡಿಸಿ ಕಳೆದ ವರ್ಷ ನಾವು ಹೋಗಿದ್ದು. ಅದಾದ್ಮೇಲೆ ಇದು ಮತ್ತೆ ನಮಗೆ ಅದೇ ಅವಕಾಶಗಳು ತುಂಬ. ಹೇಗೆ ಯೋಗ ಈ ಮಕ್ಕಳ ಮೇಲೆ, ಆರೋಗ್ಯದ ಮೇಲೆ ಹೇಗೆ ಪರಿಣಾಮ? ಆರೋಗ್ಯ ಮೇಲೆ ಅದು ನಾವು ಟೀಚ್ ಮಾಡೋದು ಅಷ್ಟೇ, ಗೈಡ್. ಅವರು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಈಗ ನಾವು ಪ್ರಾಕ್ಟೀಸ್ ನಾವು ಹೇಳಿಕೊಟ್ಟು ಏನು ಆಗುದಿಲ್ಲ ಅಂತ ಅವ್ರು ಕೂತ್ಕೊಳ್ಳೋದು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ತುಂಬ ಫ್ಯೂಚರ್ ಉಂಟು. ಆರೋಗ್ಯ ಹೇಗೂ ಸಿಗ್ತದೆ. ಆರೋಗ್ಯದ ಜೊತೆಗೆ ನಮಗೆ ಈಗ ಸ್ಪರ್ಧೆಗಳು SGFI ಅಂದ್ರೆ ಸ್ಕೂಲ್ ಗೇಮ್ಸ್ ಆಫ್ ಫೆಡರೇಷನ್ ಆಫ್ ಇಂಡಿಯಾ ಇಂದ ಸ್ಪರ್ಧೆಗಳಿಂದ ಅವರಿಗೂ ಒಂದು ಉತ್ಸಾಹ. ಹೌದು, ಸ್ಪರ್ಧೆ ಇದ್ರೆ ಸ್ವಲ್ಪ ಉತ್ಸಾಹ. ಇಲ್ಲಾಂದ್ರೆ ನಾವು ಜಸ್ಟ್ ಮೆಡಿಟೇಷನ್ ಮಾಡಿ ಅಂತ ನಾನು ಯಾರು ಬರೋದಿಲ್ಲ ಕ್ಲಾಸಿಗೆ, ಯಾರು ಬರೋದಿಲ್ಲ, ಸುಮ್ಮನೆ ಅದು ಬೋರ್ ಆಗ್ತದೆ ಮಕ್ಕಳಿಗೆ ಅದು ಆಗುದಿಲ್ಲ ಅಂತ ಆ ರೀತಿ ಆದ ಕಾರಣ. ಹಾಗೆ ಅವರಿಗೆ ಪ್ರಶಸ್ತಿ ಎಲ್ಲ ಬರೋ ಅವರಿಗೆ ಒಂದು ಖುಷಿ ಆಗ್ತದೆ. ಅದು ಮುಂದೆ ತಗೊಂಡೋಗ್ಲಿಕ್ಕೆ ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಮಾಡಿದ ಕಾರಣ ಕೇಂದ್ರ ಸರ್ಕಾರ. ಹಾಗೆ ಬಹುಶಃ ಅಕ್ಷಯನಂತ ಹಲವು ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾರೆ. ಇನ್ನು ನಿಮ್ಮ ಚಾನಲ್ ಮೂಲಕ ಇನ್ನು ಬರುವ ಮುಂದಿನ ದಿನಗಳಲ್ಲಿ ವೈಯಕ್ತಿಕವಾಗಿ ನೀವು ಏನು ದಾಖಲೆ ಮಾಡಿದಿರಿ?
ನಾನು ಅಂದ್ರೆ ಸ್ಪರ್ಧೆಗಳಿಗೆ ನಾನು ಭಾಗವಹಿಸ್ತಿದ್ದೆ ಅಷ್ಟೇ. ಸ್ಪರ್ಧೆಗಳು ತೀರ್ಪುಗಾರರು, ರಾಷ್ಟ್ರೀಯ ತೀರ್ಪುಗಾರ. ಹೌದು, ರಾಷ್ಟ್ರೀಯ ತೀರ್ಪುಗಾರರಾಗಿ ನಾನು ಅಂದ್ರೆ ಎಲ್ಲ ಕಡೆ ಸ್ಪರ್ಧೆಗಳಿರ್ತಾರೆ. ಆಗ ನಾವು ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಹೋಗ್ಲಿಕ್ಕೆ ಇರ್ತಾರೆ. ಇದು ರಾಜ್ಯ ಆಗಿರ್ಬೋದು, ಮತ್ತೆ ತಾಲೂಕಿಂದ ಹೋಗ್ತಾ ಇರ್ತೇವೆ ನಾವು, ಎಲ್ಲ ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿದ್ಯಾಭಾರತಿ ಆಗಿರ್ಬೋದು. ಹಾಗೆ ನಿಮ್ಮ ಕುಟುಂಬ ಪರಿಚಯ? ಕುಟುಂಬ ಅಂದ್ರೆ ನಾನು ಮತ್ತೆ ಅಮ್ಮ ಇದ್ದಾರೆ, ಅಮ್ಮ, ತಮ್ಮ ಮತ್ತೆ ಅಪ್ಪ ತೀರಿಕೊಂಡಿದ್ದಾರೆ. ಹಾಗೆ ನಾವು ಜಾಯಿಂಟ್ ಫ್ಯಾಮಿಲಿ, ಮನೆ ಮರ್ಗಿಲಡ್ಕ ಮನೆ. ಹಾಗೆ ಮತ್ತೆ ನಾನು ಇನ್ನು ಒಂದು ಬೇರೆ ಸಂಸ್ಥೆಯಲ್ಲಿ ಕೂಡ, ಅಂದ್ರೆ ಈಗ ಶಿಕ್ಷಣ ಸಂಸ್ಥೆ ಎಲ್ಲ ಬೇರೆ ಒಂದು ಟ್ರಸ್ಟ್ ಅಲ್ಲಿ, ಅಮರ ತಾಲೂಕು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ನಾನು ಅಲ್ಲಿ ಯೋಗ ಟೀಚರ್ ಆಗಿ ಕೂಡ ವರ್ಕ್ ಮಾಡ್ತೇನೆ, ಗುತ್ತಿಗಾರಲ್ಲಿ. ಅಲ್ಲಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವು ಕಳೆದ ವರ್ಷ ಅಲ್ಲಿ ಸ್ಪರ್ಧೆ ಕೂಡ ಮಾಡಿದ್ದೇವೆ. ಅಂದ್ರೆ ಕಳೆದ ವರ್ಷ ಅಂದ್ರೆ ಈ ವರ್ಷನೇ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಸಂಖ್ಯೆ 250 ಮಕ್ಕಳು ಭಾಗವಹಿಸಿದ್ರು ಸ್ಪರ್ಧೆಗಳಲ್ಲಿ. ತುಂಬಾ ಎಲ್ಲ ಖುಷಿ. ಒಂದು ಜಿಲ್ಲಾ ಮಟ್ಟದ ಸ್ಪರ್ಧೆ ಮಾಡಿದ್ದು, ಅದು ಗುತ್ತಿಗಾರಲ್ಲಿ ಪ್ರಥಮ ಬಾರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ವೀಕ್ಷಕರೇ, ನೋಡಿದ್ರಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಜಾಗೃತಿ ಉಂಟಾಗಿರುವಂಥ ಈ ಯೋಗ, ವಿಶೇಷವಾಗಿ ಇಂಥ ಗ್ರಾಮೀಣ ಪ್ರತಿಭೆಗಳನ್ನು ಕೂಡ ಈ ಯೋಗ ಕ್ಷೇತ್ರದಲ್ಲಿ ಉತ್ತೇಜಿಸಿ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗೆ ಮಾತ್ರ ಅಲ್ಲ, ಅವರು ಅನೇಕ ಪ್ರಶಸ್ತಿಗಳನ್ನು ಗೆದ್ದುಕೊಳ್ಳುವುದು ಮಾತ್ರ ಅಲ್ಲ, ಇಡೀ ಯೋಗದ ಕುರಿತಂತೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಸಾಧ್ಯ ಆಗಿದೆ. ಅಕ್ಷಯ ಬಾಬ್ಲು ಬೆಟ್ಟು ಅಂಥ ಮಹತ್ತರ ಸಾಧನೆಯನ್ನು ಮಾಡಿರುವಂಥದ್ದು. ಅಕ್ಷಯನಿಂದ ಇನ್ನಷ್ಟು ಸಾಧನೆ ಸಾಧ್ಯವಾಗಲಿ ಎನ್ನುವುದು ಸುದ್ದಿ ಸಂಸ್ಥೆಯ ಆಶಯ ಕೂಡ. ವಿಶೇಷವಾಗಿ ಈ ಒಂದು ಯೋಗ ದಿನಾಚರಣೆಯ ವಿಶೇಷ ದಿನದಂದು ಅಕ್ಷಯ ಅವರ ಮನೆಯವರು ಗುರುಗಳ ಮನದ ಮಾತುಗಳನ್ನು ಕೇಳಿದ್ದೀರಿ. ಮತ್ತೊಮ್ಮೆ ಆಕೆಗೆ ಶುಭಾಶಯಗಳನ್ನು ಹೇಳ್ತಾ, ಯೋಗ ದಿನದ ಶುಭಾಶಯಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ತಾ, ಏನೆಕಲ್ಲಿನ ಬಾಲಾಡಿಯ ಈ ಬಾಬ್ಲು ಬೆಟ್ಟು ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೇ.